ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. 50 ಲಕ್ಷದ ಆಪರೇಷನ್ ಇಲ್ಲಿ ಬಂದ್ಬಿಟ್ಟು ಕಡಿಮೆನಲ್ಲಿ ಮಾಡಿದ್ವಿ. ಬೇರೆ ಕಡೆ ನಿಮಗೆ ಗೊತ್ತಿದೆಯಲ್ಲ, ಅದೇ ನಾನೇನು ಹೇಳೋದಿಲ್ಲ. ಪೇಷಂಟ್ಗೆ ಅನುಕೂಲ ಇದೆ. ಯಾರಿಗೆ ದುಡ್ಡಿಲ್ಲ ಅಂತ ಯಾವ ಪೇಷಂಟ್ಗೂ ಕಡಿಮೆ ಟ್ರೀಟ್ಮೆಂಟ್ ಆಗಿಲ್ಲ, ಬೆಸ್ಟ್ ಟ್ರೀಟ್ಮೆಂಟ್ ಆಗಿದೆ. ಓಕೆ, ನಮ್ಮ ಡಾಕ್ಟರ್ಸು ವರ್ಲ್ಡ್ ಕ್ಲಾಸ್ ಇದ್ದಾರೆ. ಬೆಂಗಳೂರು ಕ್ಲಾಸ್ ಅಲ್ಲ, ವರ್ಲ್ಡ್ ಕ್ಲಾಸ್ ಇದ್ದಾರೆ. ಇಲ್ಲಿ ಟ್ರೀಟ್ಮೆಂಟ್ ಆಗ್ತಿರೋದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್, ಅದರ ಮೇಲೆ ಕಾಂಪ್ರಮೈಸ್ ಇಲ್ಲ. ಎಲ್ಲ ಹಾರ್ಟ್ ಟೀಮ್ ಥರ ಕುಟ್ಕೊತೀವಿ, ಎಲ್ಲ ಡಿಸ್ಕಷನ್ ಆಗುತ್ತೆ. ಏನು ಬೆಸ್ಟ್ ಟ್ರೀಟ್ಮೆಂಟ್ ಇವ್ರಿಗೆ ಕೊಡಬೇಕು. ಎಕ್ವಿಪ್ಮೆಂಟಿಂದ ತೊಗೊಂಡ್ಬಿಟ್ಟು, ಬೇಕಂದರೆ ಸ್ಟೆಂಟು, ಬೈಪಾಸು, ಅದರಲ್ಲಿ ಚಿಕ್ಕ ಹೋಲಿಂದ ಆಪ್ರೇಷನ್ ಮಾಡಿರೋದು ಪೇಷಂಟ್ ಇವಾಗಿದೆ. ಅದಕ್ಕೆ ಎಷ್ಟಾಗುತ್ತೆ ಬೆಂಗಳೂರಲ್ಲಿ ಗೊತ್ತಿದೆಯಾ? ಎಷ್ಟಾಗುತ್ತೆ? ಇಲ್ಲಿ ಎಷ್ಟು ಮಾಡಿದ್ದೀರಾ ಹೋಗ್ಬಿಟ್ಟು ಕೇಳ್ಕೊಳ್ಳಿ. ಆ ಥರ ಟ್ರೀಟ್ಮೆಂಟು ವಿತ್ ದ ಬೆಸ್ಟ್ ಹಾರ್ಟ್ ನಮ್ಮ ಸ್ಪೆಷಲ್ ಡಾಕ್ಟರ್ಸ್ ಬಂದುಬಿಟ್ಟು ಇಲ್ಲಿ ಮಾಡ್ತಾರೆ. BPL ಕಾರ್ಡ್ ನಾವು ಅಕಾಮಡೇಟ್ ಮಾಡ್ತೀವಿ. BPL ಕಾರ್ಡ್ನಲ್ಲಿ ಮಿನಿಸ್ಟರ್ ಟ್ರೀಟ್ಮೆಂಟ್ ಆಗುತ್ತೆ. ದಟ್ ಈಸ್ ದ ಸ್ಪೆಷಾಲಿಟಿ. ಅದು ಗೊತ್ತಿರಬೇಕು ನಿಮಗೆ. BPL ಅಂತ ಹೇಳ್ಕೊಬಾರ್ದು. BPL ಕಾರ್ಡ್ನಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ, ಬಟ್ ಆ ಟ್ರೀಟ್ಮೆಂಟ್ ಏನಾಗೋದು? ಏನಾಗೋದು? ಮಿನಿಸ್ಟರ್ ಟ್ರೀಟ್ಮೆಂಟ್ ಆಗುತ್ತೆ. ಸೊ ದಟ್ ಈಸ್ ಅ ಸ್ಪೆಷಲ್ ಕೇರ್ ವಿ ಆರ್ ಏಬಲ್ ಟು, ಅಲ್ವಾ? ಅದಕ್ಕೆ ರಿಸಲ್ಟ್ಸ್ ಚೆನ್ನಾಗಿದೆ. ಅದಕ್ಕೆ ನೀವು ಬಂದುಬಿಟ್ಟು ನನಗೆ ಕೇಳ್ತಿದ್ದೀರಾ. ಅದಕ್ಕೆ ನಿಮ್ಮ ಫ್ರೆಂಡ್ ಒಬ್ಬರು ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಟ್ರೀಟ್ಮೆಂಟ್ ಆಗಿಬಿಟ್ಟು ಹೋಗಿದ್ದಾರೆ, ಚೆನ್ನಾಗಾಗ್ಬಿಟ್ಟು 2-3 ದಿನದಲ್ಲಿ. ಎಲ್ಲಾದರೂ ನೀವು ನೋಡಿದ್ದೀರಾ? ಇಲ್ಲ, ಕಷ್ಟ. ಸೊ ಎಲ್ಲ ಟೀಮ್ ಎಲ್ಲ ಚೆನ್ನಾಗಿದೆ, ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ. ನಮ್ಮದು ಊಟದ್ದು ನಾವು ಏನು ಮಾಡ್ತಿದ್ದೀವಿ ಅದು ಚೇಂಜ್ ಆಗಿದೆ. ರೈಸ್ ಟೈಪ್ ಚೇಂಜ್ ಆಗಿದೆ. ನಾವು ಎಷ್ಟು ಎಕ್ಸಸೈಸ್ ಮಾಡಬೇಕು ಚೇಂಜ್ ಆಗಿದೆ. ಎಲ್ಲರ ಹತ್ರ ಮೊಬೈಲ್ ಇರುತ್ತೆ. ಹೋಗ್ಬಿಟ್ಟು ಈ ಕಡೆ ಆ ಕಡೆ ಮಾತಾಡೋದು ಬದಲಿ ಮೊಬೈಲ್ ನೋಡ್ತಾ ಇರ್ತಾರೆ ಜನ, ಯಂಗ್ಸ್ಟರ್ಸ್, ನಿಮ್ಮ ಏಜ್ ಅವರು. ಮುದುಕರೆಲ್ಲ ಕುತ್ಕೊಂಡ್ಬಿಟ್ಟು ಏನು ಮಾಡ್ತಾ ಇರ್ತಾರೆ? ಮಾತಾಡ್ತಾರೆ ಅಕ್ಕಪಕ್ಕ. ಅವ್ರು ಹೋಗ್ಬಿಟ್ಟು ವಾಟ್ಸಪ್ ನೋಡಲ್ಲ. ಮುದುಕರು ಚೆನ್ನಾಗಿದ್ದಾರೆ ಇವಾಗ, ಯಂಗ್ ಜನ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದರ ಮೇಲೆ ಗ್ರೀಡ್ ಜಾಸ್ತಿ ಆಗ್ತದೆ. ಗ್ರೀಡು ಎಲ್ಲರಿಗೂ ಬೇಕು. ರೇಸ್ ಜಾಸ್ತಿ ಆಗ್ತದೆ. ಯು ಗೋ ಟು IT ಕಂಪನೀಸ್, ಬೆಂಗಳೂರು ಒಳಗಡೆ ರೇಸು, ಲೈಫ್ ಒಂದು ರೇಸ್ ಆಗಿಬಿಟ್ಟಿದೆ. ಅದರ ಮೇಲೆ ಡಯಾಬಿಟೀಸ್ ಜಾಸ್ತಿ ಆಗಿದೆ. ಚೆನ್ನಾಗಿ ನೋಡ್ಕೊಬೇಕು, ಚೆಕ್ ಮಾಡ್ಕೊಬೇಕು. ಮುಂಚೆನೇ ಏನಾದರೂ ತೊಂದರೆ ಇದ್ದರೆ ಒಂದು ಸತಿ ಕರೆಕ್ಟಾಗಿ ನೋಡ್ಕೊಬೇಕು, ಇಗ್ನೋರ್ ಮಾಡ್ಬೋದು. ಫುಡ್ ಹ್ಯಾಬಿಟ್ಸ್ ತುಂಬ ಇಂಪಾರ್ಟೆಂಟ್. ಡೈಲಿ ನೀವೇನು ಮಾಡ್ತೀರಾ, ಒಂದಿನ ಹೋಗ್ಬಿಟ್ಟು ಬಸ್ಟ್ ಆಗುತ್ತೆ. ಚಿಕ್ಕ ಮಕ್ಕಳೆಲ್ಲ ಕಾಣಿಸ್ತಾ ಇಲ್ಲ. ಉದ್ದೇಶ ಏನು ಸರ್? ಚಿಕ್ಕ ಮಕ್ಕಳನ್ನು ಪ್ರಾಬ್ಲಮ್ ಮುಂಚೆಯಿಂದ ಇತ್ತು. ಏನಕ್ಕಾಗಿದೆ ಮಗುಗೆ ಹಾರ್ಟ್ ಪ್ರಾಬ್ಲಮ್? ಏನಕ್ಕಾಗಿದೆ? ಹೆಂಗಾಗಿದೆ? ಏನು ಊಟ ಮಾಡಿದ್ದಾನೆ ಮಗು? ಏತಕ್ಕಾಗಿದೆ? ಅದೆಲ್ಲ ನೋಡೋಕ್ಕೆ ಅವಶ್ಯಕತೆ ಇದೆ. ಓಕೆ, ಸುಮ್ಮನೆ ಒಂದು ಬ್ಲ್ಯಾಂಕೆಟ್ಟು ಎಲ್ಲ ಕಡೆ ಆಗ್ತದೆ ಅಂತ ಹೇಳಿದರೆ ಜನಲ್ಲಿ ಭಯ ಶುರು ಆಗಿಬಿಡುತ್ತೆ. ಭಯ ಶುರು ಆಗಿಬಿಟ್ಟು ಇವಾಗ ಒಂದು ಪೇಷಂಟ್ ಬರುತ್ತಾನೆ, ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಅಂತ ನನ್ನ ಮುಖದ ಮೇಲೆ ಹೇಳಿದರೆ ಅವ್ರಿಗೆ ಜಾಸ್ತಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಜನರಲ್ ಪಬ್ಲಿಕ್ನಲ್ಲಿ ನಾವು ಪ್ಯಾನಿಕ್ ಸ್ಪ್ರೆಡ್ ಮಾಡಿಬಿಟ್ರೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ ಜಾಸ್ತಿ. ಎಲ್ಲರ ಭಯ. ವರ್ಕೌಟ್ ಮಾಡೋದ್ರಿಂದನೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್. ಏನು ವರ್ಕೌಟ್ ಮಾಡ್ತೀರಾ? ಈಗ ಜಿಮ್ಗೆ ಹೋಗ್ತಾರೆ ಕೆಲವರು. ಜಿಮ್ಮಲ್ಲಿ ಕೂಡ ಜಾಸ್ತಿ ವರ್ಕೌಟ್ ಮಾಡೋದ್ರಿಂದ ಈ ಥರ ಹಾರ್ಟ್ ಅಟ್ಯಾಕ್ ಆಗ್ತದೆ. ನಮ್ಮ ಕಂಟ್ರಿ ಪದ್ಧತಿನಲ್ಲಿ ಜಿಮ್ ಇತ್ತ ಮುಂಚೆ ಕೆಲಸ ಮಾಡ್ತಾಯಿದ್ರು, ರೈತರಿದ್ರು, ಹೋಗ್ಬಿಟ್ಟು ಮಣ್ಣು ಮುಟ್ತಾಯಿದ್ರು. ಇವಾಗ ಮಣ್ಣು ಮುಟ್ಟಲ್ಲ. ನೀವು ಶೇಖರಣೆ ಮಾಡೋಕ್ಕೆ ಭಯ ಪಡ್ತಾರೆ ಜನ. ಫಿಟ್ನೆಸ್ ಬೇಕು. ಏನು ಮಾಡ್ತಿದ್ರಿ ಮುಂಚೆ ನೀವೆಲ್ಲ? ಕಬಡ್ಡಿ ಮಾಡಿ. ಇವಾಗ ಮಾಡ್ತಿದ್ದೀರಾ? ಜಿಮ್ ಅಂತ ಹೋಗ್ತೀರಾ, ಫುಟ್ಬಾಲ್ ಆಡ್ತಿದ್ರಿ, ಹಾಕಿ ಆಡ್ತಿದ್ರಿ, ಎಕ್ಸಸೈಸ್ ಆಗ್ತಾಯಿತ್ತು. ಒಳ್ಳೆ ಊಟ, ಒಳ್ಳೆ ಮನೆ ಊಟ ತಿಂತಿದ್ರಿ. ದೇಶಿ ಕ್ರೀಡೆಗಳನ್ನ ಉಪಯೋಗಿಸ್ಕೊಳ್ಳಿ ಮಾಡಬೇಕಾಗತ್ತಲ್ಲ. ವಾಟ್ ಈಸ್ ಈಸಿ ಫಾರ್ ಜನರಲ್ ಪಬ್ಲಿಕ್? ಎಲ್ಲ ವಾಟ್ ಈಸ್ ಈಸಿ, ದಟ್ ಈಸ್ ದ ಮೋಸ್ಟ್ ಸ್ಟ್ಯಾಂಡರ್ಡ್ ವೇ ಅಲ್ವಾ? ಮುಂಚೆ ಎಲ್ಲ ಹೆಲ್ತಿ ಇದ್ರಲ್ಲ. ಇವಾಗ ಇಫ್ ಐ ಆಮ್ ಆಪರೇಟಿಂಗ್ ಮದರ್, ಅವ್ರ ಜೊತೆ ಮಗನಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ. ಒಂದು ಜನ್ರೇಷನ್ ಫಾಸ್ಟ್ ಆಗಿಬಿಟ್ಟಿದೆಯಲ್ಲ ಹಾರ್ಟ್ ಅಟ್ಯಾಕ್ಸ್. ಇದ್ರ ಮೇಲೆ ನಾವು ಗಮನ ಕೊಡಬೇಕು. ವಿ ಹ್ಯಾವ್ ಟು ಚೇಂಜ್ ಫುಲ್ ಇದು
ಒಂದು ಸೋಷಿಯಲ್ ಸ್ಟ್ರಕ್ಚರ್ ನಮ್ದು ಹೆಂಗಿತ್ತು ಇಂಡಿಯಾ ಒಳಗಡೆ ಬೆಸ್ಟು, ಅದೇ ಥರ ಇಟ್ಕೊಬೇಕು. ನಾವು ಹೋಗ್ಬಿಟ್ಟು ಕಾಪಿ ಮಾಡಿದ್ರೆ ವೆಸ್ಟರ್ನ್ ಕಲ್ಚರ್ನಲ್ಲಿ ಕರೆಕ್ಟಾ? ನಾವು ಡಿಫ್ರೆಷನ್ ತೋರ್ಸೋಕ್ಕಾಗಲ್ಲ. ಪ್ರೈಮ್ ಮಿನಿಸ್ಟರ್ಗೂ ಚೆನ್ನಾಗಿ ನೋಡ್ಕೊಬೇಕು. ಬಿಹಾರಿಂದ ಒಂದು ಪೂರೆಸ್ಟ್ ಪೇಷಂಟ್ ಬಂದ್ರೂ ಅವ್ರಿಗೆ ಚೆನ್ನಾಗಿ ನೋಡ್ಕೊಬೇಕು. ಅದೇ ಬೆಡ್ಸ್ನಲ್ಲಿ ಇರ್ತಾರೆ. ಅದು ಒಂದು ಪದ್ಧತಿ ಇಲ್ಲಿ ಸಿದ್ಧಾರ್ಥ ಒಳಗಡೆ ಇದೆ. ದಟ್ ಈಸ್ ದ ಬ್ಯೂಟಿ ಅಲ್ವಾ? ಮತ್ತು ಅದು ನೋಡ್ಕೊಳ್ಳೋಕ್ಕೆ ವರ್ಲ್ಡ್ ಕ್ಲಾಸ್ ಡಾಕ್ಟರ್ಸ್ ಇದ್ದಾರೆ ಹಾರ್ಟ್ನಲ್ಲಿ. ಅದು ಏನಾದರೂ ಡೌಟ್ ಇದೆಯಾ? ಡೌಟ್ ಇಲ್ಲ. ಡೌಟು ತುಮಕೂರು ಜನರಿಗೆ ಇರಬಹುದು, ಬಟ್ ವರ್ಲ್ಡಿಂದ ಡೌಟ್ ಇಲ್ಲ. ನಮ್ಮ ಕೆಲಸ ತುಮಕೂರು ಬಿಟ್ಟು ಬೆಂಗಳೂರಿನಲ್ಲಿ ಗೊತ್ತಿದೆ ಇಲ್ಲಿ ಏನು ಕೆಲಸ ಆಗ್ತದೆ. ಸಿದ್ಧಾರ್ಥ ಒಳಗಡೆ ಹಾರ್ಟ್ ಸೆಂಟರ್ ಒಳಗಡೆ ಏನು ಕೆಲಸ ಆಗ್ತದೆ ತುಮಕೂರಿನಲ್ಲಿ ಇವಾಗ ಗೊತ್ತಾಗ್ತದೆ ನಿಮಗೆಲ್ಲ. ಇದ್ರ ಮುಂಚೆ ಬೆಂಗಳೂರಿನಲ್ಲಿ ಗೊತ್ತಾಗಿದೆ. ಫಾರಿನಿಂದ ಪೇಷಂಟ್ಸ್ ಬಂದ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ಎಲ್ಲೂ ಬೆಂಗಳೂರಿನಲ್ಲಿ ಆಗಿಲ್ಲ. ಪೇಷಂಟ್ಸ್ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಇಲ್ಲಿಂದ ಮಾಡಿಸ್ಕೊಂಡು ಹೋಗಿದ್ದಾರೆ. ಆ ಥರ ಒಂದು ಸ್ಪೆಷಲ್ ಎನ್ವೈರ್ಮೆಂಟ್ ಇಲ್ಲಿದೆ. ನೀವು ಇಲ್ಲಿ ಬರ್ತೀರಲ್ಲ ಹಾಸ್ಪಿಟಲ್ಗೆ, ಹಾಸ್ಪಿಟಲ್ಗೆ ಹಾರ್ಟ್ ಡಿಪಾರ್ಟ್ಮೆಂಟ್ ಬರ್ತೀರ, ಭಯ ಆಗತ್ತಾ ನಿಮಗೆ? ಆಗತ್ತಾ? ಇಲ್ಲ. ನಾರ್ಮಲ್ ಜನರಿಗೆ ಭಯ ಆಗಲ್ಲ. ಪೀಸ್ಫುಲ್ ಆಗಿ ಬರ್ತಾರೆ. ಯಾಕೆ ಹೇಳಿ? ಟ್ರೀಟ್ಮೆಂಟು ರಿಸಲ್ಟ್ಸ್ ಚೆನ್ನಾಗಿದೆ, ಮೇಲೆ ಒಂದು ಕೃಪೆ ಇದೆ. ಸೊ ನಿಮ್ಮ ಕ್ವಶನ್ಗೆ ಏನು ಆನ್ಸರ್ ಅಂದರೆ, ಮೊನ್ನೆ ನಮ್ಮ BJP ಹಿರಿಯ ಮುಖಂಡರಾದ ಶಬೀರ್ ಅಹಮದ್ ಅವರಿಗೆ ಗುರುವಾರ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಸಿದ್ಧಾರ್ಥ ಕಾರ್ಡಿಯಾಕ್ ಸೆಂಟರ್ಗೆ ಕರ್ಕೊಂಬಂದು ತೋರಿಸಿದಾಗ ಹೇಳಿದ್ರು. ಮತ್ತು ಇಲ್ಲಿ ಸ್ಟಾಫು ನಮ್ಮ ಡಾಕ್ಟರ್ ತಮೀಮ್ ಸಾಬ್ ಅವರು ಇರ್ಬೋದು, ಡಾಕ್ಟರ್ ವಾಂಚು ಸರ್ ಇರ್ಬೋದು, ಡಾಕ್ಟರ್ ವಸೀಂ ಸರ್ ಇರ್ಬೋದು, ಅವರು ಇಮ್ಮಿಡಿಯೇಟ್ ECG ಎಕೋ ಎಲ್ಲ ಮಾಡಿ ತಕ್ಷಣವೇ ಎಂಜಿಯೋಪ್ಲಾಸ್ಟ್ ಎಲ್ಲ ಮಾಡಿ 2 ಡೇಸಲ್ಲಿ ಇವ್ರಿಗೆ ಆರೋಗ್ಯವಾಗಿ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ನಾವು ಎಲ್ಲ SNR ರಾವ್ ಗ್ರೂಪ್ ಬಳಗದಿಂದ ಎಲ್ಲರ ವತಿಯಿಂದ ಇಡೀ ಎಂಟೈರ್ ಸಿದ್ಧಾರ್ಥ ಗ್ರೂಪ್ ಸ್ಟಾಫ್ಗಳಿಗೂ ಅಲ್ಲಿ ಸಿಬ್ಬಂದಿವರ್ಗಕ್ಕೂ ಎಲ್ಲ ಡಾಕ್ಟ್ರುಗಳಿಗೂ ಅಭಿನಂದನೆಗಳನ್ನು ಹಾಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ಮೇಯ್ನ್ ಏನಪ್ಪ ಅಂದರೆ, ನಾನು ತುಮಕೂರಿನ ಸಮಸ್ತ ಜನತೆ ಕೇಳ್ಕೊಳೋದು, ನಾನು ಕಣ್ಣಾರೆ ನಾನು ನೋಡಿರೋ ಒಂದು ಅನುಭವ. 2 ಡೇಸಲ್ಲಿ ಎಲ್ಲ ರೀತಿ ಪರೀಕ್ಷೆಗಳು ಎಲ್ಲ ಮಾಡಿ ಆ್ಯಂಜಿಯೋಗ್ರಾಮು ಮತ್ತು ಸ್ಟೆಂಟೆಲ್ಲ ಹಾಕಿ 2 ಡೇಸ್ ವಾರ್ಡಲ್ಲಿ ಶಿಫ್ಟ್ ಮಾಡಿ 5 ದಿನಕ್ಕೆ ಮನೆಗೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಇಷ್ಟು ಫೆಸಿಲಿಟೀಸು ನಮ್ಮ ತುಮಕೂರಲ್ಲಿ ಇಷ್ಟು ಚೆನ್ನಾಗಿ ಯಾವುದೇ ಬೆಂಗಳೂರಿನಿಂದ ಒಂದು ಹೈಟೆಕ್ ಆಸ್ಪತ್ರೆಗೆ ಯಾವುದೇ ರೀತಿಯಲ್ಲೂ ಇದು ಕಮ್ಮಿ ಇದೆ ಅಂತ ಅಷ್ಟು ಮಟ್ಟಿಗೆ ಈ ಡಾಕ್ಟ್ರುಗಳಿರ್ಬೋದು, ಪ್ರತಿಯೊಬ್ಬರು ನ್ಯಾಷನಲ್ ಲೆವೆಲ್ ಡಾಕ್ಟ್ರುಗಳಿದ್ದಾರೆ. ಮತ್ತು ಸಿಬ್ಬಂದಿ ವರ್ಗದವ್ರಿಗಂತೂ ಹೇಳೋಕ್ಕಾಗಲ್ಲ ಬಿಡಿ. ಅಷ್ಟು ಮಗುಳ್ನಾಗೆ ಅವ್ರು ಯಾವ ಮಟ್ಟ ಮಾತಾಡ್ತಾರೆ ಅಂದರೆ, ಏನೋ 10 ವರ್ಷ 15 ವರ್ಷ ಫ್ರೆಂಡ್ಸ್ಗಳೇನೋ ಸಂಬಂಧಿಕರೇನೋ ಈ ಮಟ್ಟಕ್ಕೊಂದು ಎನ್ವೈರ್ಮೆಂಟ್ ಇದೆ. ದಯವಿಟ್ಟು ಮತ್ತು ನೀವು ಒಂದೊಂದು ಈಗ ಹಾರ್ಟ್ ಅಟ್ಯಾಕ್ ಅಂದರೆ ಜನ ಏನು ಅಂದ್ಕೊಂಡ್ಬಿಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚಾಗ್ಬಿಡೋದಪ್ಪ, ಹೆಂಗಪ್ಪ ಮನೆ ಮಠ ಇನ್ನೂ ಮತ್ತೊಂತ ವೇಸ್ಟ್ ಮಾಡ್ತಾರೆ. ದಯವಿಟ್ಟು ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಮಕೂರಲ್ಲಿ ಸಿದ್ಧಾರ್ಥ ಕಾರ್ಡಿಯಾಕ್ ಕೇರ್ ಸೆಂಟರಲ್ಲಿ ನಿಜವಾಗ್ಲೂ ನೀವು ಅಂದ್ಕೊಂಡಿರಲ್ಲ ಈ ಮಟ್ಟಕ್ಕೆ ಸರ್ವಿಸ್ ಇದೆಯಾ, ಈ ಮಟ್ಟಕ್ಕೆ ಇದಾಯ್ತು ಅಂತ. ಅಷ್ಟು ಚೆನ್ನಾಗಿದೆ. ಎಲ್ಲರಿಗೂ ಈ ಮೂಲಕ ನಾನು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಹೇಳೋಕ್ಕೂ ಇಷ್ಟಪಡ್ತೀನಿ. ನೋಡಿ, ಬೆಸ್ಟ್ ಹಾಸ್ಪಿಟಲ್ಸ್ ಇನ್ ದ ವರ್ಲ್ಡ್ ಆರ್ ಟ್ರೈನಿಂಗ್ ಹಾಸ್ಪಿಟಲ್ಸ್, ಟೀಚಿಂಗ್ ಹಾಸ್ಪಿಟಲ್ಸ್. ಇವಾಗ ಎಲ್ಲರ ಮೈಂಡ್ ಚೇಂಜ್ ಆಗಿಬಿಟ್ಟಿದೆ ವರ್ಲ್ಡ್ನಲ್ಲಿ. ಇವಾಗ ಇಂಡಿಯಾ ಒಳಗಡೆ ವಾಜಪೇಯಿ ಟ್ರೀಟ್ಮೆಂಟ್ ಎಲ್ಲ ಆಯಿತು ಗೊತ್ತಾ? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಅಲ್ಲಿ ಟ್ರೈನಿಂಗ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಟ್ರೈನಿಂಗ್ ಸ್ಟೂಡೆಂಟ್ಸ್ ಇರ್ತಾರಂತ ಅವ್ರು ಹೋಗ್ಬಿಟ್ಟು ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತ ಇಲ್ಲಲ್ಲ, ಕರೆಕ್ಟಾ? ತುಂಬ ಜಾಗ ಅಮೇರಿಕಾನಲ್ಲಿ ಬೆಸ್ಟ್ ಹಾಸ್ಪಿಟಲ್ಸ್ ಆರ್ ಟೀಚಿಂಗ್ ಹಾಸ್ಪಿಟಲ್ಸ್. ಅದೇ ಥರ ದಿಸ್ ಹಾಸ್ಪಿಟಲ್ ಆಲ್ಸೋ ಇಸ್ ಅ ಟೀಚಿಂಗ್ ಹಾಸ್ಪಿಟಲ್. ಸಿದ್ಧಾರ್ಥ ಹಾಸ್ಪಿಟಲ್ ಇಸ್ ಅ ಟೀಚಿಂಗ್ ಹಾಸ್ಪಿಟಲ್. ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ, ಡಾಕ್ಟರ್ಸ್ ಇದ್ದೇ ಇರ್ತಾರೆ, ಪ್ರೊಫೆಸರ್ಸ್ ಇದ್ದೇ ಇರ್ತಾರೆ. ದೋಸ್ ಪೀಪಲ್ ಹ್ಯಾವ್ ಟು ಟೇಕ್ ಕೇರ್ ಆಫ್ ಪೇಷಂಟ್ ಚೆನ್ನಾಗಿ ನೋಡಬೇಕಾಗತ್ತೆ. ಇವಾಗ ನಾನು ಡೆಲ್ಲಿನಲ್ಲಿದ್ದೆ, ಏಮ್ಸ್ನಲ್ಲಿ. ಸ್ಟೂಡೆಂಟ್ಸ್ ಇರ್ತಾರೆ, ನಮ್ಮ ಪ್ರೊಫೆಸರ್ಸು. ಇವಾಗ ಪ್ರೈಮ್ ಮಿನಿಸ್ಟರ್ ಇದ್ದರು ಒಂದು ಕಡೆ, ನಾವು ವಿ ವರ್ ದೇರ್, ಪ್ರೈಮ್ ಮಿನಿಸ್ಟರ್ ವಾಸ್ ದೇರ್ ಇನ್ ಒನ್ ಸೈಡ್. ಪೂರೆಸ್ಟ್ ಪೇಷಂಟ್, ಬಿಹಾರಿಂದ ಪೂರೆಸ್ಟ್ ಪೇಷಂಟ್ ಒಂದು ಬರ್ತಾರೆ, ಅವ್ರಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗತ್ತಾ? ಇಲ್ಲ, ಕರೆಕ್ಟಾ? ನಾವು ಡಿಫ್ರೆನ್ಷಿಯೇಟ್ ತೋರ್ಸೋಕ್ಕಾಗಲ್ಲ. ಪ್ರೈಮ್ ಮಿನಿಸ್ಟರ್ಗೂ ಚೆನ್ನಾಗಿ ನೋಡ್ಕೊಬೇಕು. ಬಿಹಾರಿಂದ ಒಂದು ಪೂರೆಸ್ಟ್ ಪೇಷಂಟ್ ಬಂದ್ರೂ ಅವ್ರಿಗೆ ಚೆನ್ನಾಗಿ ನೋಡ್ಕೊಬೇಕು. ಅದೇ ಬೆಡ್ಸ್ನಲ್ಲಿ ಇರ್ತಾರೆ. ಅದು ಒಂದು ಪದ್ಧತಿ ಇಲ್ಲಿ ಸಿದ್ಧಾರ್ಥ ಒಳಗಡೆ ಇದೆ.